ಹಾಗಾದ್ರೆ ನಾನು ಹೇಳೋದನ್ನ ಚಾಚು ತಪ್ಪದೆ ಎಲ್ಲರೂ ಪಾಲಿಸಬೇಕು. ಯಾಕೆ ಏನು ಅನ್ನೋದನ್ನ ಯಾರು ಕೇಳಬಾರದು. ಬಾಬಾ, ನೀವೇನೇ ಹೇಳಿದ್ರು ಏನೇ ಮಾಡಿದ್ರು ಸಹ ಅದು ನಮ್ಮ ಒಳ್ಳೇದಕ್ಕೆ ಅನ್ನೋದು ನಮಗೆ ಗೊತ್ತಿದೆ. ಹಾಗೆ ಇನ್ನು 2 ದಿನ ನಾನು ಇದೇ ಮನೆಯಲ್ಲಿರ್ತೇನೆ. ಈಗ ಹೇಳ್ತಾ ಇದ್ದಾನೆ ಅಂದರೆ ಏನೋ ಕುತಂತ್ರದಿಂದಾನೇ ಇಲ್ಲಿಗೆ ಬಂದಿದ್ದಾನೆ ಅನಿಸುತ್ತೆ. ಅಕಸ್ಮಾತ್ ನನ್ನ ತಡೆಯೋದಕ್ಕೆ, ನನ್ನ ಹೆದರಿಸೋದಕ್ಕೆ ಅಂತ ಬಂದಿದ್ರೆ ಅವನಿಗೊಂದು ಪಾಠ ಕಲಿಸ್ತೀನಿ. ಕಳ್ಳನ ಮನಸ್ಸು ಉಳ್ಳೊಳಗೆ ಅನ್ನೋ ಹಾಗೆ ನಿನ್ನ ಮುಖ ನೋಡಿದ್ರೆ ಹಾಗನ್ನಿಸ್ತಿದೆ ಮಣಿ. ಈ ಭೈರವನ್ನ ಹಿಂದಿಕ್ಕಿ ಮುಂದೋಗೋ ಆಸೆನ ನಿನಗೆ? ಅತಿಯಾದ ಆತ್ಮವಿಶ್ವಾಸ ವಿನಾಶಕ್ಕೆ ಕಾರಣ ಅನ್ನೋದನ್ನ ನಾನು ನಿನಗೆ ತೋರಿಸ್ತೀನಿ. ಬಾಬಾ, ನೀವು ಬಂದಿರೋ ಆ ಮುಖ್ಯವಾದ ವಿಚಾರ ಏನು ಅಂತ ತಿಳ್ಕೊಬೋದಾ? ಅಗತ್ಯವಾಗಿ ಹೇಳ್ತೀನಿ. ಅದಕ್ಕೂ ಮುಂಚೆ ನಾನು ಈ ಮದುಮಗಳ ಜೊತೆ ಮಾತಾಡಬೇಕು. ಜೈ ಮಹಾಕಾಲ. ಮಣಿ, ಹೋಗಮ್ಮ. ಬಾಬಾ ಏನು ಪ್ರಶ್ನೆ ಕೇಳ್ತಾರೋ ಅದಕ್ಕೆ ಸರಿಯಾಗಿ ಉತ್ತರ ಕೊಡು. ಹೋಗು ಮಣಿ. ಯಾಕೆ ಹೀಗೆ ದುರ್ಗುಟ್ಕೊಂಡು ನೋಡ್ತಿದ್ಯಾ? ಕೆಲವ್ರನ್ನ ದುರ್ಗುಟ್ಕೊಂಡು ನೋಡ್ದೇ ಇರಕ್ಕಾಗೋದಿಲ್ಲ. ಏನ್ ನಿನ್ ಮಾತಿನ ಅರ್ಥ? ನೀನು ಮಾಡಿರೋ ಘನಂದಾರಿ ಕೆಲ್ಸಕ್ಕೆ ಹೀಗೆ ನೋಡ್ಬೇಕು ಅಂದೆ. ನಾನೇನ್ ಅಂತ ಕೆಲಸ ಮಾಡಿರೋದು? ನೀನು ಏನು ಮಾಡ್ತಿದೀಯ ಅಂತ ನಿನಗೆ ಗೊತ್ತಿಲ್ವಾ? ಗೊತ್ತಿದ್ದು ಬಾಯಿ ಬಿಡದೆ ಮಾತಾಡೋಕೆ ಇಷ್ಟೊಂದು ಪೋಗ್ರ ನಿನಗೆ? ಮರ್ಯಾದೆ ಇಲ್ದೆ ಮಾತಾಡ್ಬೇಡ. ಮಾತು ಮರಿಯೋರ್ಗೆ ನಾನು ಹೀಗೆ ಮರ್ಯಾದೆ ಕೊಡೋದು? ನಾನ್ ಏನ್ ಮಾತು ಮರ್ತಿರೋದು? ಯಾವತ್ತೂ ನಿನಗೆ ಮೋಸ ಮಾಡೋದಿಲ್ಲ ಅಂತ ನೀನು ಮಾತು ಕೊಟ್ಟಿರ್ಲಿಲ್ವಾ? ಕೊಟ್ಟಿದ್ದೆ. ಅದನ್ನ ನಾನ್ ಎಲ್ಲಿ ಮರ್ತಿದ್ದೀನಿ? ಅರ್ಜುನ್ನ ಅಮೃತನ್ ಕಡೆಯಿಂದ ನನಗೆ ಹೇಳ್ದೆ ಕೇಳ್ದೆ ಯಾಕೆ ಕರ್ಕೊಂಡು ಬಂದೆ? ನನ್ನ ಮತ್ತೆ ಅರ್ಜುನ್ ನಡುವೆ ನಡೆಯೋ ಪ್ರತಿ ವಿಷಯನ ನಿನ್ನ ಹತ್ರ ಹೇಳೋ ಅವಶ್ಯಕತೆ ನನಗಿಲ್ಲ. ಹೇಳೋ ಅವಶ್ಯಕತೆ ನಿನಗಿಲ್ದೇ ಇದ್ರು ತಿಳ್ಕೊಳ್ಳೋ ಅಗತ್ಯತೆ ನನಗಿದೆ. ನೀನೇ ಗೆದ್ದೆ ಅನ್ಕೋ. ಏನ್ ನಿನ್ ಮಾತಿನ ಅರ್ಥ? ನೀನು ಆಸೆ ಪಟ್ಟಾಗೆ ಇವತ್ತು ನೀನು ಅರ್ಜುನ್ನ ಮದುವೆ ಆಗು. ಏನಿಷ್ಟ ಆತಾತ್ರವಾಗಿ? ಶುಭಶ್ಯ ಶೀಘ್ರಂ ಅಂತಾರಲ್ಲ, ಅದಕ್ಕೆ. ಸುಳ್ಳು. ನೀವ್ ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದ್ದೀರಾ. ನನ್ನ ಮದ್ವೆಲಿ ನನಗಿಲ್ದೇ ಇರೋ ಉತ್ಸಾಹ, ಆತುರ ನಿಮ್ಗೆ ಯಾಕೆ ಬಾಬಾ? ನಾನು ಅರ್ಜುನ್ನ ಮದ್ವೆ ಆಗೋದ್ರಿಂದ ನಿಮಗೇನು ಲಾಭ? ನನಗೇನು ಲಾಭ ಇಲ್ಲ. ನೀವು ಊದಿದ ತಕ್ಷಣ ಅದನ್ನ ನಂಬಿ ಕಿವಿ ಮೇಲೆ ಹೂವಿಟ್ಕೊಳ್ಳೋದಕ್ಕೆ ನಾನು ಭೂಲೋಕದ ಸಾಮಾನ್ಯ ಹೆಣ್ಣಲ್ಲ, ಅಪ್ಸರ ಲೋಕದ ಅಸಾಮಾನ್ಯ ಹೆಣ್ಣು. ಅಹಂಕಾರ. ಈ ಅಹಂಕಾರದಿಂದಾನೇ ನೀನು ನನಗಿಂತ ಸಮರ್ಥೆ ಅನ್ನೋ ಭ್ರಮೆಲಿದೀಯ. ಯಾವ ಭ್ರಮೆನೂ ಇಲ್ಲ, ಯಾವ ಮತ್ತಲ್ಲೂ ಇಲ್ಲ. ನನ್ನ ಅರ್ಜುನ್ ಮದ್ವೆ ಆಗೋದ್ರಿಂದ ನಿಮಗೇನ್ ಲಾಭ ಹೇಳಿ? ಯಾವ ಲಾಭನೂ ಇಲ್ಲ ಅಂತ ಒಂದು ಸಲ ಹೇಳಿದ್ರೆ ಅರ್ಥ ಆಗೋದಿಲ್ವ ನಿನಗೆ? ಒಳ್ಳೆ ಮಾತಿಂದ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ನನ್ನ ಮಂತ್ರ ಶಕ್ತಿನ ನಿನ್ ಮೇಲೆ ಪ್ರಯೋಗಿಸಿ ಬಾಯ್ ಬಿಡ್ಸ್ಕೋಬೇಕಾಗತ್ತೆ. ಮೂರ್ಖ ಹೆಣ್ಣೆ,
ನಿನ್ನ ಮಂತ್ರಶಕ್ತಿನ ನನ್ನ ಮೇಲೆ ಪ್ರಯೋಗಿಸಿದ್ರೆ ಇಲ್ಲಿರೋರ್ಗೆ ನೀನು ಸಾಮಾನ್ಯ ಹೆಣ್ಣಲ್ಲ ಅನ್ನೋದು ಗೊತ್ತಾಗೋಗುತ್ತೆ. ಆಗ ನಿನ್ನ ಮದುವೆ ನಿಂತೋಗೋದಿಲ್ಲ. ಮಣಿ, ಏನ್ ಮಾಡ್ತಾ ಇದೀಯಮ್ಮ? ಏನಿಲ್ಲ ಅತ್ತೆ, ಬಾಬಾ ಹತ್ರ ಆಶೀರ್ವಾದ ತಗೊಳ್ಳೋಣ ಅಂತ ಬಂದೆ. ಊರ್ಮಿಳ, ನಿನ್ನ ಮದನ ನಿನ್ನ ಮೆರ್ತಾನ ಇನ್ನ ಸ್ವಲ್ಪ ಹೊತ್ತಲ್ಲೇ ಮೆಟ್ಟಿ ನಿಲ್ತೀನಿ. ಅಲ್ಲಿವರೆಗೂ ಹಾರಾಡು. ಅರ್ಜುನ್ ಅವ್ರಿಗೆ ಏನೋ ಅಪಾಯ ಆಗಿದೆ ಅಂತ ಅನ್ನಿಸ್ತಾ ಇದೆ. ಅದನ್ನ ಹೇಗೆ ತಿಳ್ಕೊಳ್ಳೋದು? ನನ್ನ ದಿವ್ಯ ದೃಷ್ಟಿಗೂ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಆ ಮಾಯಾವಿ ಮಾನಿನ್ಯ ಹಿಡಿತದಲ್ಲಿ ಏನಾದ್ರೂ ಇರಬಹುದಾ? ಅಥವಾ ಆ ಭೈರವ ಏನಾದ್ರೂ ಅರ್ಜುನ್ ಅವ್ರಿಗೆ ತೊಂದರೆ ಮಾಡಿರ್ಬೋದಾ? ಪರಮಾತ್ಮ, ನನ್ನ ಅರ್ಜುನ್ ಅವ್ರು ಎಲ್ಲಿದ್ದಾರೆ ಅಂತ ನನಗೆ ತೋರಿಸು ತಂದೆ. ಯಾರಾದ್ರೂ ನನಗೆ ಸಹಾಯ ಮಾಡಿ ನನ್ನ ಅರ್ಜುನ್ ಅವರು ಎಲ್ಲಿದ್ದಾರೆ ಅಂತ ತಿಳಿಸಿ. ನಿಮ್ ಕೈ ಮುಗಿತೀನಿ. ಯಾರಾದ್ರೂ ಇದೀರ ಅಕ್ಕಪಕ್ಕ? ದಯವಿಟ್ಟು ನನಗೆ ಸಹಾಯ ಮಾಡಿ. ಬಾಬಾ, ನಾನು ಬರೋದಕ್ಕೂ ಒಂದು ಕಾರಣ ಇದೆ, ಅದನ್ನು ಹೇಳ್ತೀನಿ ಅಂತ ಹೇಳ್ತೀನಿ. ನಿನಗ್ಯಾಕೆ ಇಷ್ಟೊಂದು ಕುತೂಹಲ ರುದ್ರ? ಅವನು ಮಾತ್ರ ಅಲ್ಲ ಬಾಬಾ, ನನಗೂ ಆ ಕುತೂಹಲ ಇದೆ. ಕಾರಣ ಇದೆ, ತಾವೆಲ್ಲೂ ಬರೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನನ್ನನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರ. ನಮ್ಮ ಮನೆಗೆ ರಕ್ಷಣೆಗೆ ಅಂತ ನಿಂತಿರೋರು ಬಾಬಾ ನೀವು. ನಿಮ್ಮನ್ನೇ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಹೇಗೆ ಹೇಳಿ? ನಾನು ಬಂದದ್ದು ಈ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೆಸೋದಕ್ಕೆ. ಶುಭ ಕಾರ್ಯನ? ಏನು ಬಾಬಾ ಅದು? ಮಣಿ ಮತ್ತೆ ಅರ್ಜುನ್ ಮದುವೆ ಇವತ್ತೇ ಆಗಬೇಕು. ಬಾಬಾ, ಏನು ತಮಾಷೆ ಮಾಡ್ತಾ ಇದ್ದೀರಾ? ಮದುವೆ ಅಂದ್ರೆ ಹುಡುಗಾಟನ? ಅಲ್ಲ, ಮನೆ ಮಕ್ಕಳಿಗೆಲ್ಲ ಬಟ್ಟೆ ಬರೆ ತರಬೇಕು, ಒಡವೆ ವಸ್ತ್ರ ಮಾಡಿಸ್ಬೇಕು, ನೆಂಟರಿಷ್ಟನ್ನು ಕರೆಸ್ಬೇಕು, ಮನೆ ಮುಂದೆ ಚಪ್ರ ಹಾಕಿಸ್ಬೇಕು, ತಳಿ ತೋರಣ ಕಟ್ಟಬೇಕು, ಅರಿಶಿನ ಶಾಸ್ತ್ರ ಮುಗಿಸಿ ಆ ನಂತರ ನಾವು ಛತ್ರಕ್ಕೆ ಹೋಗ್ಬೇಕಾಗತ್ತೆ. ಇದನ್ನೆಲ್ಲ ಮಾಡಬೇಕು ಅಂದರೆ ಕನಿಷ್ಠ ಪಕ್ಷ 1 ತಿಂಗಳಾದ್ರೂ ಬೇಕು, ಇಲ್ಲ ಅಂದರೂ 15 ದಿನ ಆದರೂ ಬೇಕಾಗುತ್ತೆ. ಅದನ್ನು ಬಿಟ್ಟು ನೀವು ಹೀಗೆ ಏಕಾಏಕಿ ಬಂದು ಹೇಳಿದ್ರೆ ಹೇಗೆ ಬಾಬಾ?
ಹೀಗೆ ಏಕಾಏಕಿನೇ ಆಗಬೇಕು. ಈ ಮದುವೆಗೆ ನಿಮ್ಮ ನೆಂಟರಿಷ್ಟ್ರು ಯಾರು ಇರಬಾರ್ದು. ನೆಂಟರಿಷ್ಟ್ರು ಇಲ್ಲದೆ ಇರೋ ಮದುವೆ ಅನ್ಸ್ಕೊಳತ್ತ ಬಾಬಾ? ಮಗನ್ ಮದುವೆ ಅಂದ್ರೆ ಸಂಭ್ರಮ ಸಡಗರನ ಮನ್ಸಲ್ಲಿ ತುಂಬ್ಕೋಬೇಕು. ಅದು ಬಿಟ್ಟು ನೆಂಟರು ಪರಿಚಯಸ್ಥರು ಇಲ್ಲದೆ ಮದುವೆ ಮಾಡೋದಾದ್ರೂ ಹೇಗೆ? ಮುಂದೆ ನಮ್ಮ ನೆಂಟರು ಸಿಕ್ಕಿ ಅರ್ಜುನ್ ಮದುವೆಗೆ ನೀವ್ಯಾಕೆ ನಮ್ಮನ್ನು ಕರೀಲಿಲ್ಲ ಅಂತ ಕೇಳಿದ್ರೆ ನಾವು ಅವ್ರಿಗೆ ಏನಂತ ಉತ್ತರ ಹೇಳೋದು? ಇದ್ಯಾಕೋ ನನಗೆ ಸರಿ ಕಾಣ್ತಾ ಇಲ್ಲ ಬಾಬಾ. ನೀವು ಹೇಳ್ತಾ ಇರೋದು ಶಾಸ್ತ್ರೋಕ್ತವಾದ ಮದುವೆಗೆ ಸರಿ, ಆದ್ರೆ ನಾನು ಇವ್ರಿಗೆ ಮಾಡಬೇಕು ಅಂತಿರೋದು ತಾಂತ್ರಿಕವಾದ ಮದುವೆಗೆ. ಮಂತ್ರಶಕ್ತಿಯಿಂದ ಗಂಡು ಹೆಣ್ಣು ಒಂದಾಗೋ ಪ್ರಕ್ರಿಯೆ ಇದು. ಈ ಮದುವೆಗೆ ನಿಮ್ಮ ಮನೆಯವರನ್ನು ಬಿಟ್ಟು ಬೇರೆ ಯಾರು ಇರ್ಕೂಡ್ದು. ಶಾಸ್ತ್ರಿಗಳೇ, ನನ್ನ ಸಹಾಯಕ್ಕೆ ಪರಮೇಶ್ವರ ಬರ್ತಾ ಇಲ್ಲ. ನೀವಾದ್ರೂ ನನ್ನ ಸಹಾಯಕ್ಕೆ ಬನ್ನಿ. ಶಾಸ್ತ್ರಿಗಳೇ, ನಿಮ್ಮನ್ನೇ ನಂಬಿದ್ದೀನಿ. ನೀವು ನನ್ನ ಸಹಾಯಕ್ಕೆ ಬರದೆ ಹೋದ್ರೆ ನನಗೆ ಸಾವು ಒಂದೇ ದಾರಿ. ದಯವಿಟ್ಟು ನನ್ನ ಸಹಾಯಕ್ಕೆ ಬನ್ನಿ. ನನ್ನ ಅರ್ಜುನ್ ಅವರು ಎಲ್ಲಿದ್ದಾರೆ ಅಂತ ನನಗೆ ತೋರಿಸಿ. ಶಾಸ್ತ್ರಿಗಳೇ, 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 ಯಾಕೆ ಹೀಗಾಯ್ತು ಅಮೃತ ಅವರೇ? ನಾವು ನೆನೆ ಕಾಡಲ್ಲಿ ಎಷ್ಟು ಸಂತೋಷವಾಗಿದ್ವಿ. ನೀವು ನನ್ನ ಯಾಕೆ ಬಿಟ್ಟು ಹೋದ್ರಿ? ಹೇಗೆ ಬಿಟ್ಟು ಹೋದ್ರಿ? ನಾನು ಏನು ತಪ್ಪು ಮಾಡಿದೆ ಅಂತ ಈ ಮಣಿನ ಮದುವೆ ಆಗೋದ ಬಿಟ್ಟು ಹೋದ್ರಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಏನ್ ಮಾಡೋದು ಇವಾಗ? ನನಗೆ ಈ ಮಣಿನ ಮದುವೆ ಆಗೋದಕ್ಕೆ ಸುತಾರಾಮ್ ಇಷ್ಟ ಇಲ್ಲ. ಏನಾದ್ರೂ ಮಾಡಿ ಈ ಮದುವೆನ ನಿಲ್ಲಿಸಲೇಬೇಕು. ನಿಲ್ಲಿಸ್ತೀನಿ, ಏನಾದ್ರೂ ಮಾಡೇ ಮಾಡ್ತೀನಿ. ಅರ್ಜುನ್, ಏನು ಇನ್ನು ಹೀಗೆ ಇದೆಯಾ? ಬೇಗ ರೆಡಿ ಆಗ್ಬಿಟ್ ಬಾ. ಸಿಲ್ಕಿನ ಪಂಚೆ ಶರ್ಟು ಸಲಿ ಹಾಕೊಂಡು ರೆಡಿ ಆಗು. ಹಾ, ಅಜ್ಜಿ ನಾನು ಹಾಕೊಳ್ಳೋದಿಲ್ಲ. ಏನು ಹೀಗೆ ಹೇಳ್ತಿದ್ಯಾ? ನಿನಗೂ ಮಣಿಗೂ ಮದುವೆ ಅಂತ ಪಾಪ ಹೇಳಿದ್ರಲ್ಲ. ಈ ಮದುವೆ ನನಗೆ ಇಷ್ಟ ಇಲ್ಲ ಅಜ್ಜಿ. ಹೇಗಾದ್ರೂ ಮಾಡಿ ಮದುವೆನ ನಿಲ್ಸಿ ನೀನು. ಏನು ಅರ್ಜುನ್, ಈ ತರ ಹೇಳ್ತಾ ಇದೀಯ ನೀನು? ನಿನಗೂ ಮಣಿಗೂ ಇವತ್ತೇ ಮದುವೆ ಅಂತ ಬಾಬಾ ಹೇಳಿದ್ದಾರೆ ತಾನೆ? ಅದು ಅಲ್ಲದೆ ಇವತ್ತು ತುಂಬಾ ಒಳ್ಳೆ ಮುಹೂರ್ತ ಅಂತೆ. ಅವ್ರ ಮಾತನ್ನ ನಾವು ಹೇಗೆ ಮೀರಕ್ಕಾಗುತ್ತೆ ಹೇಳಪ್ಪ? ನೋಡು, ಮೊದಲೇ ಬಾಬಾ ತುಂಬ ಕೋಪಿಷ್ಟು. ಹಾಗಂತ ಬೇಡ ಅಂತ ಹೇಳ್ಬಿಡ. ಬೇಗ ರೆಡಿ ಆಗಪ್ಪ. ಅಜ್ಜಿ, ನಾನು ಅಮೃತ ಅವ್ರನ್ನ ಮದುವೆ ಆಗಿದ್ದೀನಿ. ಅವ್ರನ್ನೇ ಇಷ್ಟಪಡ್ತಾ ಇದ್ದೀನಿ. ಅವ್ರನ್ನ ಬಿಟ್ಟು ನನ್ನ ಜೀವನದಲ್ಲಿ ಇನ್ಯಾರಿಗೂ ಜಾಗ ಇಲ್ಲ. ನೋಡು ಅರ್ಜುನ್, ಅಮೃತ ನಿನ್ನ ಜೀವನದಲ್ಲಿ ಮುಗ್ದೋಗಿರೋ ಅಧ್ಯಾಯ. ಇನ್ಯಾವತ್ತು ಅವಳು ನಿನ್ನ ಜೀವನದಲ್ಲಿ ಬರೋದಿಕ್ಕಾಗೋದಿಲ್ಲ. ನೀನು ಅಷ್ಟೇ, ಅವಳಿರೋ ಕಡೆ ಹೋಗೋದಿಕ್ಕಾಗೋದಿಲ್ಲ. ಅಜ್ಜಿ, ನಿನ್ನೆವರೆಗೂ ನಾನು ಅಮೃತ ಅವ್ರ ಜೊತೆನೇ ಇದ್ದೆ. ಎಷ್ಟು ಸಂತೋಷವಾಗಿದ್ದೆ ಗೊತ್ತಾ? ಅದ್ ಹೇಗೆ ಈ ಜಾಗಕ್ಕೆ ಬಂದೋ, ಅದ್ ಹೇಗೆ ಬಾಬುರ್ ಕೇಕ್ ಸಿಗಾಕೊಂಡು ನನಗಂತೂ ಗೊತ್ತಿಲ್ಲ. ಕೈ ಮುಗಿದು ಕೇಳ್ಕೊತೀನಿ, ನನ್ನ ಮನ್ಸೇನು ಅಂತ ನಿನಗೆ ಚೆನ್ನಾಗಿ ಗೊತ್ತು. ನನಗೆ ಈ ಮದುವೆ ಬೇಡ ಅಂತ ಬಾಬಾಗ ಹೋಗು ಹೇಳಜ್ಜಿ. ಅಜ್ಜಿ, ಏನ್ ಯೋಚನೆ ಮಾಡ್ತಾ ಇದ್ಯಾ? ಹೋಗಿ ಹೇಳು. ಸರಿ, ಹೇಳ್ತೀನಿ.
ಸರಿ ಅರ್ಜುನ್, ಬಾಬಾಗೇನು ಹೇಳ್ತೀನಿ, ಆದರೆ ಹುಡುಗಿ ಮನೆಗೇನಂತ ಹೇಳೋದು? ಅವಳಿಗೂ ಅದನ್ನೇ ಹೇಳು, ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ. ಸರಿ ಕಣೋ, ಹೇಳ್ತೀನಿ. ಈ ವಿಷಯ ಕೇಳಿ ಅವಳೇನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಏನು ಮಾಡೋದು? ಅವಳು ಅನಾಥೆ ಕಣೋ, ಅವಳಿಗೆ ಹಿಂದೆ ಮುಂದೆ ಯಾರೂ ಇಲ್ಲ. ನಾವು ಆಶ್ರಯ ಕೊಡ್ತೀವಿ ಅಂತ ಕರ್ಕೊಂಡು ಬಂದ್ವಲ್ವಾ, ಅಷ್ಟಕ್ಕೆ ಮುಗ್ದೋಗಿದ್ರೆ ಪರವಾಗಿರ್ಲಿಲ್ಲ. ಆದರೆ ನೀನು ಅವಳು ನೋಡಿ ಇಷ್ಟಪಟ್ಟೆ, ನೀನೇ ಅವಳನ್ನ ನಮ್ಮೆಲ್ಲರೂ ಮುಂದೆ ತಪ್ಕೊಂಡೆ. ಅವಳನ್ನ ಮದುವೆ ಆಗ್ತೀನಿ ಅಂತ ನೀನು ಆಟ ಹಿಡ್ದೆ ತಾನೆ? ಹೌದು ತಾನೆ? ಅವಳನ್ನೇ ಮದುವೆ ಆಗೋಂತ ನಾವು ಯಾರು ಬಲವಂತ ಮಾಡಿದ್ವಾ? ಇಲ್ಲ ತಾನೆ? ನೀನೇ ಅವಳು ನೋಡಿ ಇಷ್ಟಪಟ್ಟೆ, ಅವಳನ್ನೇ ಮದುವೆ ಆಗ್ತೀನಿ ಅಂತ ಪಟ್ಟಿಡ್ದೆ. ಆಗ ನಿನಗೆ ಅಮೃತ ನೆನಪಾಗ್ಲಿಲ್ವಾ? ಆಗ ನಿನಗೆ ಅಮೃತನ ನೀನು ಇಷ್ಟೊಂದು ಇಷ್ಟಪಡ್ತೀಯ ಅಂತ ಮರ್ತೋಗಿತ್ತಾ? ಅದು ನಾನು ಅವತ್ತು ಯಾಕಾಗ ಹೇಳಿದೆ ಅಂತ ನನಗೆ ಇವತ್ತಿಗೂ ಅರ್ಥ ಆಗ್ತಾ ಇಲ್ಲ ಅಜ್ಜಿ. ನೋಡು, ಒಂದು ಹುಡುಗಿನ ಮದುವೆ ಆಗ್ತೀನಿ ಅಂತ ಹೇಳೋದು ತುಂಬ ದೊಡ್ಡ ವಿಷಯ ಕೊಡು. ಒಂದು ಸಲ ಹೇಳಿದ್ಮೇಲೆ ಮುಗ್ದೋಯ್ತು ಕೊಡು. ಯಾರೇ ಆಗಲಿ ಅದನ್ನು ಮನ್ಸಿಗೆ ತಗೊಂಡ್ಬಿಡ್ತಾರೆ. ಒಂದು ಸಲ ಹೇಳಿ ಆಮೇಲೆ ಮದುವೆ ಆಗಲ್ಲ ಅಂತ ಹೇಳಿದ್ರೆ ಆ ಆಘಾತನ ಯಾರೂ ತಡ್ಕೊಳ್ಳೋದಿಲ್ಲ. ಅವಳಿಗೆ ತನ್ನೂರು ಅಂತ ಯಾರೂ ಇಲ್ಲ ಕಣೋ. ಈಗ ನೀನು ಮದುವೆ ಆಗಲ್ಲ ಅಂತ ಹೇಳಿದ್ರೆ ಅವಳಿಗೆ ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಏನೋ ಮಾಡೋದು? ನೋಡಜ್ಜ, ಇಟ್ಟ ಹೆಜ್ಜೆನ ಹಿಂದೆ ಕೆಡೋಕ್ಕಾಗೋದಿಲ್ಲ. ನನಗೆ ಯಾಕೋ ಅವಳು ಖಂಡಿತವಾಗ್ಲೂ ಅನಾಹುತ ಮಾಡ್ಕೊತಾಳೆ ಅಂತ ನನಗನ್ನಿಸ್ತಾ ಇದೆ. ದಯವಿಟ್ಟು ಈ ಸಂದರ್ಭದಲ್ಲಿ ಮದುವೆ ಆಗೋದಿಲ್ಲ ಅಂತ ಹೇಳ್ಬೇಡ ಕಣೋ. ಆಮೇಲೆ ನಮಗೆಲ್ಲರಿಗೂ ತೊಂದರೆ ಆಗುತ್ತೆ ಕಣೋ. ಬೇಗ ರೆಡಿ ಆಗ್ಬಿಡು. ಸ್ಟುಪಿಡ್ ನೋಡಿ ಅಮೃತ ಅವರೇ, ನಾನು ತಗೊಡಿದ ಹಳ್ಳಕ್ಕೆ ನಾನೇ ಬಿದ್ದು ನಿಮ್ಮ ಮೇಲೆ ದೊಳೋದಕ್ಕೆ ಒದ್ದಾಡ್ತಾ ಇದ್ದೀನಿ. ಅಜ್ಜಿ ಹೇಳಿದ ನಿಜಾನೇ, ನಾನೇ ಆ ಹುಡುಗಿನೋ ಮದುವೆ ಆಗೋದಕ್ಕೆ ಒಪ್ಕೊಂಡೆ. ಆದರೆ ಯಾಕೆ ಒಪ್ಕೊಂಡೆ ಅಂತ ನನಗೆ ಇವತ್ತಿಗೂ ಅರ್ಥ ಆಗ್ತಾ ಇಲ್ಲ. ನಿಮ್ಮನ್ನ ಇಷ್ಟೊಂದು ಪ್ರೀತಿಸೋ ನಾನು ಇನ್ನೊಂದು ಹುಡುಗಿ ಮೇಲೆ ಮೋಹ ಬೆಳೆಸ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ? ಮನಸ್ಸು ನನ್ನ ವಿರುದ್ಧವಾಗಿ ನಡ್ಕೋತಾ ಇದೆ. ನನ್ನ ಮನಸ್ಸೇ ನನಗೆ ಶತ್ರುವಾಗಿದೆ. ಇನ್ನು ಆ ದೇವರೇ ನಮ್ಮನ್ನು ಒಂದು ಮಾಡಬೇಕಷ್ಟೆ. ನಾನಿವಾಗ ಒಂದು ಗೊಂಬೆ ಅಷ್ಟೆ. ನನ್ನ ಕೈಯಲ್ಲಿ ಏನೂ ಇಲ್ಲ. ನನ್ನ ಕ್ಷಮಿಸ್ಬಿಡಿ ಅಮೃತ ಅವರೇ.